ವೆಲ್ಕಮ್ ಟು ಮೈ ಚಾನಲ್. ಏಕ್ ಪೇಡ್ ಮಾಕೆ ನಾಮ್ 3.0 ಸರ್ಟಿಫಿಕೇಟ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಆತ್ಮೀಯರೇ. ನಿಮಗೆ ಮೊದಲಿಗೆ ನೋಡ್ತಾ ಇದ್ದೀರಿ, ಇಲ್ಲಿ ಲಾಗಿನ್ ಆಗಿದ್ದೀನಿ. ನಾನು ಲಾಗಿನ್ ಆದ ನಂತರ ಹೋಮ್ ಬಟನ್ ಅಲ್ಲಿ ಇದ್ದೀನಿ. ನಾನೀಗ ನೋಡ್ತಾ ಇದ್ದೀರಿ ಹೋಮ್ ಬಟನ್. ಸೊ ನೋಡ್ತಾ ಇದ್ದೀರಿ, ಇದರಾದ ನಂತರ ಹೋಮ್ ಅಲ್ಲಿ ಹೋದಾಗ ನಮಗೆ ಈ ತರ ಒಂದು ಇಂಟರ್ಫೇಸ್ ಕಾಣುತ್ತೆ. ಅದರಲ್ಲಿ ಇಂಗ್ಲಿಷ್ ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ತರ ಬರುತ್ತೆ. ಆದ ನಂತರ ನೋಡ್ತಾ ಇದ್ದೀರಿ, ವಿಶೇಷವಾಗಿ ಈ ಒಂದು ಅಂಶಗಳು ನಾವು ಕಾಣ್ತಾ ಇದ್ದೀರಿ. ಸೊ ಆದ ನಂತರ ಇಲ್ಲಿ ನೋಡ್ತಾ ಇದ್ದೀರಿ, ಸೊ ಇದರ ನಡಿಯಲ್ಲಿ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದ ನಂತರ ಮುಖ್ಯವಾಗಿ ಈ ಸ್ಕೂಲ್ ಲಾಗಿನ್ ಆಕ್ಸೆಸ್ ಅಂತ ಬರುತ್ತೆ. ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಇವೆಂಟ್ ಇನಿಷಿಯೇಷನ್ ಅಂತ ಕೂಡ ಬರುತ್ತೆ. ಸೊ ನೋಡ್ತಾ ಇದ್ದೀರಿ, ಈ ಇವೆಂಟ್ ಇನಿಷಿಯೇಷನ್ ಅಲ್ಲಿ ಮುಖ್ಯವಾಗಿ ತಾವು ನೇಮ್ ಆಫ್ ದ ಇವೆಂಟ್, ನಂತರ ಬ್ರೀಫ್ ಡಿಸ್ಕ್ರಿಪ್ಷನ್ ಅಂದ್ರೆ ಯಾವ ಇವೆಂಟ್ ಮಾಡಿದ್ದೀರಿ ಇಲ್ಲಿ ಬರುತ್ತೆ. ಇವೆಂಟ್ ಯಾವ್ದಂತ ಕೂಡ ಇಲ್ಲಿ ನೋಡಬಹುದು ನೀವು. ಯಾವ ಇವೆಂಟ್ ಅಂತ ಬರುತ್ತೆ, ಡಿಸ್ಕ್ರಿಪ್ಷನ್ ಬರುತ್ತೆ ಅದರದ್ದು. ಸೊ ಆ ಇವೆಂಟ್ ಯಾವುದು? ಸೇವ್ ಎನರ್ಜಿ, adopt healthy lifestyle, reduce e-waste, say no to single use plastic, adopt sustainable, reduce waste, save water ಬರುತ್ತೆ. ಸೊ ನಂತರ ಆ ಮಿಷನ್ ಲೈಫ್ ಸಬ್ ಥೀಮ್ ಅಲ್ಲಿ ನೇಚರ್ ವಾಕ್, ಅವೇರ್ನೆಸ್ ಸೆಷನ್, QR ಕೋರ್ಸ್, ಮಿಯಾವಾಕಿ ಫಾರೆಸ್ಟ್, ಪೋಸ್ಟರ್ ಮೇಕಿಂಗ್, ಡಿಬೇಟ್, ಎನ್ವೈರನ್ಮೆಂಟ್ ಡೇ ಸೆಲೆಬ್ರೇಷನ್, ಕಾಂಪಿಟೇಷನ್ಸ್ ಅಂತ ಬರುತ್ತೆ. ನಂತರ ಆ ಮೋಡ್ ಡಿಜಿಟಲ್ ಮಾಡಿದ್ರು ಅಥವಾ ಫಿಸಿಕಲ್ ಮಾಡಿದ್ರು ಬರುತ್ತೆ. ಟೈಪ್ ಆಫ್ ಇವೆಂಟ್ ಆಕ್ಷನ್ ಅವೇರ್ನೆಸ್ ಬೋತ್ ಅಂತ ಬರುತ್ತೆ. ನಂಬರ್ ಆಫ್ ಎಷ್ಟು ಮಾಡಿದೀರಾ ಅಂತಕ್ಕಂಥದ್ದು 1 2 3 4 ಈ ತರ ಬರುತ್ತೆ. ಯಾವಾಗ ಮಾಡಿದಂತ ಒಂದು ಡೇಟ್ ಟೈಮ್ ಬರುತ್ತೆ. ನಂತರ ಸ್ಟೇಟ್, ಡಿಸ್ಟ್ರಿಕ್ಟ್, ಅನಂತರ ಸಿಟಿ ಬರುತ್ತೆ. ಸೊ ಎಲ್ಲ ನಂತರ ತಾವು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಆದ ನಂತರ ಇಲ್ಲಿ ಆ ಇವೆಂಟ್ ಕಂಪ್ಲೀಟ್ ಆಗುತ್ತೆ, ಸಕ್ಸಸ್ಫುಲ್ ಅಂತ ಬರುತ್ತೆ. ಬಂದ ನಂತರ ನೋಡ್ತಾ ಇದ್ದೀರಿ, ಡ್ಯಾಶ್ ಬೋರ್ಡ್ ಹೋಗ್ಬೇಕು ನಾವು. ಡ್ಯಾಶ್ ಬೋರ್ಡ್ ಹೋದ್ರೆ ತಮಗೆ ಇಲ್ಲಿ ಈ ಒಂದು ಏಕ್ ಪೇಡ್ ಮಾಕೆ ನಾಮ್ 3.0 ಸರ್ಟಿಫಿಕೇಟ್ ಬರುತ್ತೆ. ಬಂದ ನಂತರ ನೋಡ್ತಾ ಇದ್ದೀರಿ, ದ ಡಾಟಾ ಸಬ್ಮಿಷನ್ ಪ್ರೊಸೆಸ್ ಫಾರ್ RAS 2025-26 ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಅದ ನಂತರ ಇಲ್ಲೆಲ್ಲ ಬರುತ್ತೆ. ಅಂದ್ರೆ ನೀವು ಓವರ್ ಆಲ್ ಇವೆಂಟ್ಸ್ ಎಷ್ಟು ಮಾಡಿದ್ದೀರಾ, ಸ್ಯಾಂಪ್ಲಿಂಗ್ ಎಷ್ಟು ಪ್ಲಾನ್ ಮಾಡಿದ್ದೀರಾ, ಸೊ ಇವೆಲ್ಲ ಬೇರೆ ಬೇರೆ ಇನ್ಫಾರ್ಮೇಶನ್ ತಮಗೆ ಇಲ್ಲಿ ಸೇವ್ ಆಗುತ್ತೆ. ಆದ ನಂತರ ಇಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಸರ್ಟಿಫಿಕೇಟ್ ಕ್ಲಿಕ್ ಮಾಡಿದ್ರೆ, ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಆ ಸ್ಕೂಲ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಬರ್ತಾ ಇದೆ ನೋಡ್ರಿ. ಈ ತರ ಬರುತ್ತೆ. ಕಂಪ್ಲೀಟ್ ಆದಂತ ಒಂದು ಸ್ಕೂಲ್ ಸ್ಕೂಲ್ ಮಾಹಿತಿ ಬರುತ್ತೆ. ಅದೇ ರೀತಿ ಸ್ಯಾಂಪ್ಲಿಂಗ್ ಕೂಡ ಅಲ್ಲಿ ಬಂದಿರುತ್ತೆ ಆತ್ಮೀಯರೇ. ಸೊ ಅದೇ ರೀತಿ ಇಲ್ಲಿ ಇನ್ನೊಂದು ನೋಡ್ಬೋದು, ಇಲ್ಲಿ ಪ್ಲೆಜ್ ಡಾಟಾ ಕೂಡ ಇಲ್ಲಿ ಬರುತ್ತೆ. ಟೀಚರ್ಸ್ ಎಷ್ಟು ಜನ ಇದ್ರು, ಸ್ಟೂಡೆಂಟ್ ಅಂತ ಇದ್ರು, ಅದೇ ರೀತಿ ಅಪ್ಡೇಟ್ ಪ್ಲೆಜ್ ಡಾಟಾ ಕೂಡ ಅಲ್ಲಿ ಬಂದಿರುತ್ತೆ. ಸೊ ಈ ತರ ಆಗಿ ಆ ಒಂದು ಮಾಹಿತಿ ಬರುತ್ತೆ. ಅದೇ ರೀತಿ ಹಲವಾರು ರೀತಿ ಆಪ್ಷನ್ ಕಾಣ್ತಾ ಇದ್ದಾರೆ. ಕೊಲಾಬರೇಷನ್, ಇವೆಂಟ್ ಲಿಸ್ಟ್, ಇಕೋ ಕ್ಯಾಲೆಂಡರ್, ಇವೆಂಟ್ ಅಸೈನ್ಮೆಂಟ್, ಫ್ಯಾಕಲ್ಟಿ ಮ್ಯಾನೇಜ್ಮೆಂಟ್, ಈ ತರ ಬರುತ್ತೆ. ಸುಲಭವಾಗಿ ತಾವಿಲ್ಲಿ ಈ ಒಂದು ಅಂಶಗಳು ಇಕೋ ಕ್ಲಬ್ ಅಡಿಯಲ್ಲಿ ತಾವು ಸಕ್ಸಸ್ಫುಲ್ ಆಗಿ ಈ ಒಂದು ಏಕ್ ಪೇಡ್ ಮಾಕೆ ನಾಮ್ ಸರ್ಟಿಫಿಕೇಟ್ ತಾವು ಸುಲಭವಾಗಿ ಪಡೆಯಬಹುದಾಗಿದೆ. ಹೀಗೆ RAS 2026-27 ಕಮಿಂಗ್ ಸೂನ್, ಸ್ಟೇ ಟ್ಯೂನ್ಡ್ ಫಾರ್ ಫ್ಯೂಚರ್ ಅಂತ ಇಲ್ಲಿ ಕೂಡ ಆಪ್ಷನ್ ಕಾಣ್ತಾ ಇದ್ದೀರಿ. ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ್ಮೇಲೆ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.